ಕುಟುಂಬದ ರೈತನಾದ ಶ್ರೀ ಗುರಪ್ಪ ನಿಂಬಸಪ್ಪ ಚಿಕ್ಕರೆಡ್ಡಿ. ನಮ್ಮ ಹೊಲದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೆದಿದ್ದೇವೆ. ಆ ಬೆಳೆದ ಒಂದು ಖುಷಿಲಿದ್ದ ನಾವು ಇವತ್ತು ಒಂದು ರಾಮ ಮಂದಿರ ದೇವಸ್ಥಾನ ಮಾಡಿ ನಾವು ಪೂಜೆ ಮಾಡಬೇಕು. ನಮ್ಗೆ ಅಲ್ಲಿ ಹೋಗಿ ಮುಟ್ಟು ಮಾಡೋದು ನಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಅನ್ನಂತ ನಮ್ಮ ಹೊಲದಲ್ಲಿ ಬೆಳೆದಂಥ ಗೋವಿನ ಜೋಳ ತಲೆ ತೊಗೊಂಡು ನಾವು ರಾಮ ಮಂದಿರ ಕಟ್ಟಿ ನಾವು ಈಗ 2 ದಿವಸ ಪೂಜೆ ಮಾಡಿ ಅನ್ನ ಪ್ರಸಾದ ಮಾಡಿವಿ. ಇನ್ನೂ ಸೋಮವಾರ ಅಲ್ಲಿ ರಾಮ ಮಂದಿರ ಅಲ್ಲಿ ಸ್ಥಾಪನೆ ಆಗೋ ಸಮಯದಂದು ನಾವು ಇಲ್ಲೇ ಡಂಬಳದಲ್ಲೇ ನಮ್ಮ ಹೊಲದಲ್ಲೇ ನಾವು ಪೂಜೆ ಮಾಡಿ ಅನ್ನ ಪ್ರಸಾದ ಮಾಡ್ಬೇಕಂತ ನಾವು ಇನ್ನೂ ಮಾಡಿಕೊಂಡಿದ್ದೀವಿ. ನಮ್ಗೆ ದೇವರು ಒಳ್ಳೇದು ಮಾಡ್ಯಾನ, ನಮ್ಗೆ ಬೆಳೆ ಚಲೋ ಕೊಟ್ಟಾನ. ಆ ಬೆಳೆ ಚಲೋ ಕೊಟ್ಟಿದ್ಕ ನಾವು ಶ್ರೀರಾಮನ ಇವತ್ತು ನಾವು ಆರಾಧ್ಯ ಮಾಡ್ತೀವಿ. ನಮ್ಮ ಹೊಲದಲ್ಲಿ ನಾವು 4 ಎಕರೆ ಹೊಲದಲ್ಲಿ ನಾವು ಮೆಕ್ಕೆಜೋಳ ಬೆಳೆದೀವಿ. ಆ ಮೆಕ್ಕೆಜೋಳದಿಂದ ನಮ್ಗೆ ಸಂತೋಷಲಿದ್ದ ನಾವು 4,000 ತೆನೆ ಸುಲಿದು 4,000 ತೆನಿನ ನಾವು ರಾಮ ಮಂದಿರ ಮಾಡಿ ನಾವು ಒಂದು ದೇವಸ್ಥಾನ ಮಾಡಿದ್ವಿ. ದೇವಸ್ಥಾನ ಮಾಡಿ ರಾಮ ಮಂದಿರ ಪೂಜೆ ಮಾಡಿದ್ವಿ. ಎಲ್ಲ ಊರಾಗ ಎಲ್ಲ ಭಕ್ತರು ಬಂದು ಎಲ್ಲರ ಪ್ರಸಾದ ತೊಗೊಂಡು ನಾವು ದೇವ್ರನ್ನ ಸ್ಥಾಪನೆ ಮಾಡಿದ್ವಿ. ಇಲ್ಲೇ 4,000 ತೆನೆ ಸುಲಿದು ನಾವು ರಾಮ ಮಂದಿರ ಕಟ್ಟಿದ್ವಿ ಅಂತ. ಯಾಕೆ ಸರ್ ಇದನ್ನ ಯಾಕೆ ಮಾಡ್ಬೇಕು ಅನಿಸ್ತು ನಿಮಗೆ? ಯಾಕೆ ಈ ಟೈಮ್ನಾಗ ಯಾಕೆ ಮಾಡಿದ್ರಿ? ನಾವು ಈ ಟೈಮ್ನಾಗೆ ನಮಗೀಗ ರಾಮ ಮಂದಿರ ಅಲ್ಲಿ ಉದ್ಘಾಟನೆ ಆಗಿದ್ದಕ್ಕೆ ನಾವು ನಮ್ಮ ಹೊಲದಾಗೆ ನಾವು ರಾಮ ಮಂದಿರ ಮಾಡ್ಬೇಕನ್ನೋದು ಒಂದು ಖುಷಿ ಬಂತು. ನಮ್ಮ ಹೊಲಗೆ ನಾವು ರಾಮನ್ನ ಮಾಡಬೇಕು, ಇಲ್ಲೇ ನಾವು ಪೂಜೆ ಮಾಡಬೇಕು. ರಾಮನಿಟ್ಟು ಅಲ್ಲಿಗೆ ಹೋಗಿ ನಾವು ರಾಮನ ಪೂಜೆ ಮಾಡೋದಾಗೋದಿಲ್ಲ. ಆ ಸಂದರ್ಭಕ್ಕೆ ಅಲ್ಲಿ ಆಗತ್ತೆ ಅನ್ನೋದಕ್ಕೆ ನಮ್ಗೆ ಖುಷಿಲಿದ್ದ ನಮ್ಮ ಹೊಲದಾಗೆ ನಾವು 4,000 ತೆನೆ ಸುಲಿದು 4,600 ತೆನೆ ಸುಲಿದು ನಾವೊಂದು ರಾಮ ಮಂದಿರ ಕಟ್ಟಿದ್ವಿ. ಒಳಗೆ ಒಂದು ರಾಮದ ಒಂದು ಮೂರ್ತಿ ಇಟ್ಟು ನಾವು ಪೂಜೆ ಮಾಡಿದ್ವಿ. ಈಗ 2 ದಿವಸ ಪೂಜೆ ಮಾಡಿದ್ವಿ. ಇನ್ನೂ ರಾಮ ಮಂದಿರ ಸೋಮವಾರ ಮಟನ ನಾವು ಈ ದೇವಸ್ಥಾನ ಇಟ್ಟು ಸೋಮವಾರ ದಿನ ಎಲ್ಲ ಊರಾಗ ಇನ್ನೂ ಅಷ್ಟು ನಮ್ಮ ಭಕ್ತರನ್ನ ಕರ್ಕೊಂಬಂದು ಇನ್ನೊಮ್ಮೆ ಪೂಜೆ ಮಾಡಿ ನಾವು ಅವರಿಗೆ ಪ್ರಸಾದ ಮಾಡ್ತೀವಿ. ಆಮೇಲೆ ನಮ್ಗೆ ಸ್ವಲ್ಪ ಸಂತೋಷ ಆಗುತ್ತೆ ಅಂತ ನಾವು ಇದನ್ನು ಮಾಡೀವಿ ಅಂತ. ಎಷ್ಟು ಎಕರೆ ಬೆಳೆದಿದ್ರಿ ಇದು 4 ಎಕರೆ ಒಳಗೆ ಬೆಳೆದೀವಿ ನಾವು. ನಮ್ಗೆ ಒಳ್ಳೆ ಫಸಲು ಕೊಟ್ಟಣ. ಆ ಫಸಲು ಕೊಟ್ಟು ಖುಷಿಗೆ ನಾವು ಜೈ ಶ್ರೀರಾಮನ್ನ ನೆನೆಸಿ ನಾವು ಇಲ್ಲೇ ನಾವು ಒಂದು ಮಂದಿರ ಅಂತಾಗ ಶ್ರೀರಾಮ ಮಂದಿರ ಅಂತಾಗ ಒಂದು ಮಂದಿರ ಮಾಡಿದ್ವಿ. ತೆನೆ ಸುಲಿದು ನಮ್ಗೆ ಶ್ರೀರಾಮ ನಮ್ಗೆ ಒಳ್ಳೇದು ಮಾಡ್ಯಾನ ಅಂತ ಇವತ್ತು ನಾವು ರಾಮನ ಪೂಜಿಸ್ತೀವಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀ ಗುರಪ್ಪ ನಿಂಬಸಪ್ಪ ಚಿಕ್ಕರೆಡ್ಡಿ.